ಶ್ರೀ ಗುರುದೇವ್. ಈ ಹೊಸ ವರ್ಷದಲ್ಲಿ 2026 ಕುಂಭರಾಶಿಯವರ ಬದುಕಿನಲ್ಲಿ ಎಂತಹ ಅದ್ಭುತ ತಿರುವುಗಳು ತರಲಿದೆ ಮತ್ತು ನೀವು ಈ ವರ್ಷ ನಿಮ್ಮ ಬಹುಕಾಲದ ಕನಸನ್ನು ಈಡೇರಿಸಿಕೊಳ್ಳಲು ಒಂದು ಸಂಪೂರ್ಣ ಹೊಸ ಮಾರ್ಗವನ್ನ ಕಂಡುಕೊಳ್ಳುವಿರಾ. ನಿಮ್ಮ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತವಾಗಿ ನಿಮಗೆ ಅಪಾರ ಅಧಿಕಾರ ಮತ್ತು ಗೌರವ ದೊರೆಯುವ ಸಾಧ್ಯತೆಗಳಿದೆಯೇ? ಮತ್ತೆ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸ್ಥಿರತೆ ಮತ್ತು ಸಂತೋಷ ಹೆಚ್ಚಾಗಲು ಯಾವ ಕ್ರಮಗಳನ್ನು ನೀವು ತೆಗೆದುಕೊಳ್ಳಬೇಕು? ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಹಲವಾರು ವಿಷಯಗಳು, ಹಲವಾರು ಮಾಹಿತಿಗಳು ನೀವು ತಿಳಿದುಕೊಳ್ಳಬಹುದು. ತಪ್ಪದೇ ವೀಕ್ಷಕರೇ ಅಲ್ಲೂ ಕೂಡ ಫಾಲೋ ಮಾಡ್ತಾ ಬನ್ನಿ. ನೋಡಿ, ಕುಂಭರಾಶಿಯವರು ನೀವು ಆಳವಾದ ಚಿಂತಕರು, ಕ್ರಾಂತಿಕಾರಿ ವಿಚಾರ ನೀವು ತೆಗೆದುಕೊಳ್ಳುವಂತವರು ಮತ್ತು ಅತಿಯಾದ ಸ್ವಾತಂತ್ರ್ಯ ಪ್ರಿಯರು. ನೀವು ತರ್ಕ ಮತ್ತು ಬುದ್ಧಿವಂತಿಕೆ ಹೆಚ್ಚು ಬೆಲೆ ಕೊಡುತ್ತೀರಿ. ನಿಮ್ಮ ದೃಷ್ಟಿಕೋನ ಯಾವಾಗಲೂ ಭವಿಷ್ಯದ ಕಡೆಗೆ ಇರುತ್ತೆ. ಇನ್ನು ನೀವು ಉತ್ತಮ ಸ್ನೇಹಿತರು, ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯರಾಗಿರುತ್ತೀರಿ ಮತ್ತು ನೀವು ಅನ್ಯಾಯವನ್ನು ಸಹಿಸುವುದಿಲ್ಲ. ಯಾವುದೇ ಒಂದು ಅನ್ಯಾಯ ಬಂದರೂ ಕೂಡ ಅದನ್ನ ಫೇಸ್ ಮಾಡಿ ನ್ಯಾಯದ ಪರವಾಗಿ ನೀವು ನಿಲ್ಲುವಂತ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ. ಎಲ್ಲರನ್ನು ಸಮಾನವಾಗಿ ನೋಡುವಂತವರು. ಮತ್ತೆ ನೀವು ವಿಜ್ಞಾನ, ತಂತ್ರಜ್ಞಾನ, ಸಂಶೋಧನೆ, ಸಮಾಜ ಸೇವೆ ಮತ್ತು ಯಾವುದೇ ಪ್ರಗತಿಪರ ಕ್ಷೇತ್ರದಲ್ಲಿ ಯಶಸ್ಸನ್ನ ಗಳಿಸುತ್ತೀರಿ. ಇನ್ನು ಕೆಲವೊಮ್ಮೆ ನೀವು ಅತಿಯಾಗಿ ಭಾವನೆಗಳಿಂದ ದೂರ ಉಳಿಯುತ್ತೀರಿ. ಮತ್ತೆ ನಿಮ್ಮ ಒಂಟಿತನ ಕೆಲವೊಮ್ಮೆ ನಿಮ್ಮ ಸಂಬಂಧಗಳಿಗೆ ಸವಾಲು ತಂದುಕೊಡುತ್ತದೆ. ಇನ್ನು ವೀಕ್ಷಕರೇ, ಈ ವರ್ಷದಲ್ಲಿ ಕುಂಭರಾಶಿಯವರಿಗೆ ಗ್ರಹಗಳ ಗೋಚಾರ ಫಲದಿಂದ ಏನೆಲ್ಲ ಬದಲಾವಣೆಗಳಿದೆ ನೋಡೋಣ. ಮೊದಲನೇದಾಗಿ, ನಿಮ್ಮ ರಾಶಿಯಾಧಿಪತಿ ಆಗಿರುವಂತ ಶನಿ ನಿಮ್ಮ ರಾಶಿಯಲ್ಲೇ ಇರುವುದರಿಂದ ನಿಮಗೆ ಈ ಒಂದು ವರ್ಷದಲ್ಲಿ ಆಳವಾದ ಆತ್ಮಾವಲೋಕನ ಮತ್ತು ವೈಯಕ್ತಿಕ ಜವಾಬ್ದಾರಿಯ ವರ್ಷ ಆಗಿರುತ್ತೆ. ನಿಮ್ಮ ಸ್ವಭಾವ ಮತ್ತು ದೈಹಿಕ ಶ್ರಮದಲ್ಲಿ ಶಿಸ್ತು ಮತ್ತು ಸ್ಥಿರತೆ ಹೆಚ್ಚುತ್ತದೆ. ಇನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚು ಜವಾಬ್ದಾರಿಯಿಂದ ಮತ್ತು ಶಿಸ್ತಿನಿಂದ ಕೆಲಸ ಮಾಡುತ್ತೀರಿ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸ್ಪಷ್ಟ ಮತ್ತು ದೀರ್ಘಕಾಲಿಕ ಪ್ರತಿಫಲ ದೊರೆಯುವ ಸಾಧ್ಯತೆಗಳು ಇದೆ. ಇನ್ನು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಹೆಚ್ಚು ಗಮನ ಹರಿಸುವಂಥದ್ದು ಒಳ್ಳೆಯದು. ಮತ್ತೆ ನಿಮ್ಮ ವ್ಯಕ್ತಿತ್ವಕ್ಕೆ ಹೆಚ್ಚಿನ ಗಾಂಭೀರ್ಯ ಮತ್ತು ಬಲ ಬರುತ್ತದೆ. ಇನ್ನು ನಿಮ್ಮ ರಾಶಿಗೆ ಗುರು 4ನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮಗೆ ಈ ವರ್ಷ ಕೌಟುಂಬಿಕ ಜೀವನಕ್ಕೆ ಅಪಾರ ಸುಖ, ನೆಮ್ಮದಿ ಮತ್ತು ಸಮೃದ್ಧಿಯನ್ನು ತರುತ್ತಾನೆ. ಆಸ್ತಿ, ಮನೆ ಅಥವಾ ವಾಹನ ಖರೀದಿಗೆ ಇದು ಅತ್ಯುತ್ತಮ ಸಮಯವಾಗಿರುತ್ತೆ. ಆದರೆ ಮೇ ತಿಂಗಳ ನಂತರ ಗುರು 5ನೇ ಮನೆಗೆ ಪ್ರವೇಶಿಸುವುದರಿಂದ ನಿಮ್ಮ ಸೃಜನಶೀಲತೆ ಗರಿಷ್ಠ ಮಟ್ಟಕ್ಕೆ ತಲುಪುತ್ತದೆ. ಪ್ರೇಮಿಗಳಿಗೆ ಮತ್ತು ಮಕ್ಕಳಿಂದ ಸಂತೋಷ ಬಯಸುವವರಿಗೆ ಶುಭ ಫಲ ಸಿಗುತ್ತೆ. ಇನ್ನು ರಾಹು 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮಗೆ ಅನಿರೀಕ್ಷಿತ ಮತ್ತು ಅಸಾಮಾನ್ಯ ಮೂಲಗಳಿಂದ ಹಣಕಾಸಿನ ಲಾಭ ತರುತ್ತೆ. ನಿಮ್ಮ ಮಾತು ಪ್ರಭಾವಶಾಲಿಯಾಗಿರುತ್ತೆ, ಆದರೆ ಸಂಭಾಷಣೆಯಲ್ಲಿ ಗೊಂದಲ ಸೃಷ್ಟಿಯಾಗದಂತೆ ಜಾಗ್ರತೆ ವಹಿಸಬೇಕು. ಇನ್ನು ಹಣಕಾಸಿನ ವಿಚಾರದಲ್ಲಿ ಅತಿ ವೇಗವಾಗಿ ಸಂಪಾದಿಸುವ ವರ್ಷವಾಗಿದೆ. ಕ್ರಿಪ್ಟೋ ಕರೆನ್ಸಿ ಅಥವಾ ಹೊಸ ತಂತ್ರಜ್ಞಾನ ಸಂಬಂಧಿತ ಹೂಡಿಕೆಗಳು ಲಾಭ ತರುತ್ತದೆ, ಆದರೆ ಜಾಗರೂಕತೆಯಿಂದ ಇರಬೇಕು. ಸ್ವಲ್ಪ ಏನಾದರೂ ಹಣದ ವಿಚಾರದಲ್ಲಿ, ಸ್ವಲ್ಪ ವ್ಯವಹಾರದ ವಿಚಾರದಲ್ಲಿ ತೊಂದರೆಗಳು ಬಂದರೂ ಕೂಡ ಅದನ್ನ ನಿರ್ಲಕ್ಷಿಸದೆ ನೀವು ಅದನ್ನ ಜವಾಬ್ದಾರಿಯಿಂದ ತೆಗೆದುಕೊಂಡು ನಿರ್ವಹಿಸಬೇಕು. ಇನ್ನು ಕುಟುಂಬ ಸದಸ್ಯರೊಂದಿಗೆ ಹಣಕಾಸಿನ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಬಹುದು, ಜಾಗ್ರತೆಯಿಂದ ಇರಿ. ಹಣಕಾಸಿನ ಅರಿವು ಅನಿರೀಕ್ಷಿತವಾಗಿ ಈ ವರ್ಷ ನಿಮಗೆ ಹೆಚ್ಚು ಬರುತ್ತದೆ. ಇನ್ನು ಕೇತು ವರ್ಷ ಪೂರ್ತಿ 8ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ನಿಮಗೆ ಗುಪ್ತ ಜ್ಞಾನ, ಅತೀಂದ್ರಿಯ ವಿಷಯಗಳು ಮತ್ತು ಸಂಶೋಧನೆಯಲ್ಲಿ ಆಳವಾದ ಆಸಕ್ತಿಯನ್ನ ಹೊಂದಿರುತ್ತೀರಿ. ನೀವು ಅಡಗಿದ ರಹಸ್ಯಗಳು ಮತ್ತು ಸಮಸ್ಯೆಗಳ ಮೂಲವನ್ನು ಕಂಡುಹಿಡಿಯಲು ಸಮರ್ಥರಾಗಿರುತ್ತೀರಿ. ಇನ್ನು ಪಿತ್ರಾರ್ಜಿತ ಆಸ್ತಿ ಅಥವಾ ವಿಮೆಗೆ ಸಂಬಂಧಿಸಿದ ವಿಷಯಗಳು ಇತ್ಯರ್ಥವಾಗಬಹುದು. ಅನಿರೀಕ್ಷಿತ ಹಣಕಾಸಿನ ಲಾಭಗಳು ಆಗುತ್ತದೆ. ಅನಿರೀಕ್ಷಿತ ಆರೋಗ್ಯ ಸಮಸ್ಯೆಗಳ ಬಗ್ಗೆ ನೀವು ಸ್ವಲ್ಪ ಜಾಗ್ರತೆ ಇರಬೇಕು. ಈ ವರ್ಷ ನಿಯಮಿತ ತಪಾಸಣೆ ಮುಖ್ಯವಾಗಿರುತ್ತೆ ಮತ್ತು ಆರೋಗ್ಯನ ಚೆನ್ನಾಗಿ ಕಾಪಾಡಿಕೊಳ್ಳಬೇಕು. ಜೊತೆಗೆ ಒಳ್ಳೆಯ ಆಹಾರ ಪದಾರ್ಥಗಳು ಮತ್ತೆ ಯೋಗ, ಜ್ಞಾನ ಜೊತೆಗೆ ಒಂದಿಷ್ಟು ವ್ಯಾಯಾಮ ಮಾಡುವಂಥದ್ದು ಒಳ್ಳೆಯದು. ಆಳವಾದ ಆಧ್ಯಾತ್ಮಿಕ ಅರಿವು ಮತ್ತು ಗುಪ್ತ ವಿಷಯಗಳಲ್ಲಿ ಯಶಸ್ಸನ್ನ ಕಾಣುತ್ತೀರಿ. ಇನ್ನು ಸೂರ್ಯ ನಿಮ್ಮ ವೃತ್ತಿ ಮತ್ತು ಸಾಮಾಜಿಕ ಸ್ಥಾನಮಾನದ ಮನೆಗಳ ಮೂಲಕ ಸಂಚರಿಸುವಾಗ ನಿಮಗೆ ಅಧಿಕಾರ ಮತ್ತು ಮನ್ನಣೆಯನ್ನು ತರುತ್ತಾನೆ. ನಿಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವ ಗುಣಗಳು ಇನ್ನಷ್ಟು ಈ ವರ್ಷ ಹೆಚ್ಚುತ್ತವೆ.
ಬುಧನಿಂದ ನಿಮಗೆ ಈ ವರ್ಷದಲ್ಲಿ ಉತ್ತಮ ಸಂವಹನ ಕೌಶಲ್ಯ ಮತ್ತು ವ್ಯಾಪಾರದಲ್ಲಿ ಚುರುಕುತನ ದೊರೆಯುತ್ತದೆ. ಹಣಕಾಸಿನ ವ್ಯವಹಾರಗಳಲ್ಲಿ ಇದು ಒಳ್ಳೆಯ ಟೈಮ್ ಅಂತ ಹೇಳಬಹುದು. ಇನ್ನು ಶುಕ್ರನಿಂದ ಸಂಪತ್ತು ಮತ್ತು ಪ್ರೀತಿಯನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಶುಕ್ರನ ಅನುಗ್ರಹದಿಂದ ಮನೆಯ ಸುಖ, ಐಷಾರಾಮಿ ಜೀವನ ಮತ್ತು ಪ್ರೇಮ ಜೀವನದಲ್ಲಿ ಸಂತೋಷಗಳು ಉಂಟಾಗುತ್ತದೆ, ಹೆಚ್ಚಾಗುತ್ತದೆ. ನಿಮಗೆ ಒಳ್ಳೆಯ ಒಂದು ಬಾಂಧವ್ಯ, ಒಳ್ಳೆ ಬಾಂಡಿಂಗ್, ಪ್ರೀತಿ ಪ್ರೇಮ ವಿಚಾರದಲ್ಲಿ ಇರುತ್ತೆ. ಐಷಾರಾಮಿ ಜೀವನ ಮಾಡುವಂತ ಯೋಗವೂ ಕೂಡ ಈ ವರ್ಷದಲ್ಲಿ ನೀವು ಕಾಣಬಹುದು. ಇನ್ನು ಕುಜನ ಸಂಚಾರದಿಂದ ನಿಮ್ಮ ಆಲೋಚನೆಗಳು ಕಾರ್ಯರೂಪಕ್ಕೆ ತರುವ ಶಕ್ತಿ ಸಿಗುತ್ತದೆ. ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮತ್ತು ಶಾರೀರಿಕ ಕೆಲಸಗಳಲ್ಲಿ ಯಶಸ್ಸು ದೊರೆಯುತ್ತದೆ. ನಿಮ್ಮ ಕೋಪ ಮತ್ತು ಆಕ್ರಮಣಶೀಲತೆಯನ್ನು ನಿಯಂತ್ರಿಸಿ. ರಾಹು ಮತ್ತು ಕುಜನ ಸಂಯೋಜಿತ ದೃಷ್ಟಿ ಮತ್ತು ನಿಮ್ಮ ಸಂಬಂಧಗಳಿಗೆ ಸವಾಲು ತರಬಹುದು, ಹುಷಾರಾಗಿರಿ. ಇನ್ನು ನಿಮಗೆ ಧೈರ್ಯ ಮತ್ತು ನಿರ್ಣಾಯಕ ಸಾಮರ್ಥ್ಯ ಈ ವರ್ಷದಲ್ಲಿ ಹೆಚ್ಚುತ್ತದೆ. ಅದೇ ರೀತಿ ಶನಿಯು ನಿಮ್ಮ ರಾಶಿಯಲ್ಲೇ ಇರುವುದರಿಂದ ವೃತ್ತಿ ಜೀವನದಲ್ಲಿ ಸ್ಥಿರತೆ ಮತ್ತು ನಿಧಾನವಾದ ಆದರೆ ದೃಢವಾದ ಪ್ರಗತಿ ನಿಶ್ಚಿತವಾಗಿರುತ್ತೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಉತ್ತಮ ಸಮಯವಾಗಿದೆ. ಹೊಸ ತಂತ್ರಜ್ಞಾನ ಅಥವಾ ಸಾಮಾಜಿಕ ಸುಧಾರಣೆಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಹೂಡಿಕೆ ಲಾಭಕರವಾಗಿರುತ್ತೆ. ನಿಮ್ಮ ಸಂಪರ್ಕ ಜಾಲವು ವೃತ್ತಿಪರ ಯಶಸ್ಸಿಗೆ ಕಾರಣವಾಗುತ್ತವೆ. ಇನ್ನು ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆ ಈ ವರ್ಷ ಫಲ ಸಿಗುತ್ತದೆ. ಇನ್ನು ನಿಮಗೆ ರಾಹುವಿನ ಪ್ರಭಾವದಿಂದ ಅನಿರೀಕ್ಷಿತ ಮತ್ತು ಬಹುಮೂಲಗಳಿಂದ ಆದಾಯ ಹೆಚ್ಚಾಗುತ್ತದೆ. ವೇಗವಾಗಿ ಹಣ ಗಳಿಸುವ ಪ್ರಯತ್ನದಲ್ಲಿ ಯಶಸ್ಸನ್ನ ಕಾಣುತ್ತೀರಿ. ಖರ್ಚುಗಳನ್ನ ನಿಯಂತ್ರಿಸುವಂಥದ್ದು ಕಷ್ಟವಾಗಬಹುದು. ಬುದ್ಧಿವಂತಿಕೆಯಿಂದ ಹಣ ಉಳಿಸಿ ಮತ್ತು ದೀರ್ಘಕಾಲಿಕ ಹೂಡಿಕೆಗಳ ಕಡೆ ಸ್ವಲ್ಪ ಗಮನ ಕೊಡುವಂಥದ್ದು ಒಳ್ಳೆಯದು. ಇನ್ನು ಆರೋಗ್ಯದ ವಿಚಾರದಲ್ಲಿ ಶನಿಯು ನಿಮ್ಮ ರಾಶಿಯಲ್ಲಿ ಇರುವುದರಿಂದ ನಿಮ್ಮ ದೈನಂದಿನ ದಿನಚರಿಯಲ್ಲಿ ಶಿಸ್ತು ಬೇಕು. ನಿದ್ರೆ ಮತ್ತು ಆಹಾರ ಪದ್ಧತಿಯನ್ನು ನಿಯಂತ್ರಿಸಿ. ಕೇತುವಿನ ಪ್ರಭಾವದಿಂದ ಅನಿರೀಕ್ಷಿತ ಆಂತರಿಕ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಜಾಗ್ರತೆ ವಹಿಸುವಂಥದ್ದು ಒಳ್ಳೆಯದು. ಆದಷ್ಟು ಧ್ಯಾನ, ಯೋಗ ಮತ್ತು ನಿಯಮಿತ ತಪಾಸಣೆಯನ್ನು ತಪ್ಪದೆ ಅನುಸರಿಸಬೇಕು. ಇನ್ನು ಗುರುವಿನ ಅನುಗ್ರಹದಿಂದ ಕೌಟುಂಬಿಕ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚಾಗುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆಗಳಿದೆ. ಮತ್ತೆ 5ನೇ ಮನೆಗೆ ಗುರು ಬಂದಾಗ ಪ್ರೇಮ ಸಂಬಂಧಗಳು ಬಲಗೊಳ್ಳುತ್ತವೆ. ವಿವಾಹಕ್ಕೆ ಬಯಸುವವರಿಗೆ ಉತ್ತಮ ಸಮಯ ಇದೆ. ಸಂಬಂಧಗಳಲ್ಲಿ ನಿಮ್ಮ ಸ್ವಾತಂತ್ರ್ಯ ಮತ್ತು ವೈಯಕ್ತಿಕ ಜಾಗಕ್ಕೆ ಪ್ರಾಮುಖ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ವೀಕ್ಷಕರೇ, ಈ ವರ್ಷ ಕುಂಭರಾಶಿಯವರಿಗೆ ತುಂಬಾ ಉತ್ತಮವಾಗಿದೆ. ನಿಮ್ಮ ಪಾಲಿಗೆ ವೈಯಕ್ತಿಕ ನಿರ್ಮಾಣ ಅಥವಾ ಆರ್ಥಿಕ ಪ್ರಗತಿಯ ಮಹತ್ವಪೂರ್ಣ ವರ್ಷವಾಗಿದೆ. ನಿಮ್ಮ ರಾಶ್ಯಾಧಿಪತಿ ಶನಿಯು ನಿಮ್ಮನ್ನು ಶಿಸ್ತಿನಿಂದ ಮುನ್ನಡೆಸಿದರೆ ಗುರು ಕೌಟುಂಬಿಕ ಸುಖವನ್ನು ನೀಡುತ್ತಾನೆ. ನಿಮ್ಮ ವಿಶಿಷ್ಟ ಆಲೋಚನೆಗಳು ಈ ವರ್ಷ ಹಣಕಾಸಿನ ಯಶಸ್ಸಿಗೆ ಕಾರಣವಾಗುತ್ತದೆ. ನಿಮ್ಮ ಸಾಮರ್ಥ್ಯದ ಮೇಲೆ ಸಂಪೂರ್ಣ ನಂಬಿಕೆ ಇಡಬೇಕು. ಮತ್ತೆ ನೀವು ಯಾವುದೇ ಕಷ್ಟ ಬಂದರೂ ಕೂಡ ನಿಮ್ಮ ತಾರ್ಕಿಕ ಮತ್ತು ಮಾನವೀಯ ದೃಷ್ಟಿಕೋನದಿಂದ ಅದನ್ನ ಎದುರಿಸಿ. ನಿಮ್ಮ ಎಲ್ಲಾ ಕನಸುಗಳು ನನಸಾಗಲಿ. ಯಶಸ್ಸು ನಿಮ್ಮ ಹೆಜ್ಜೆಗಳನ್ನ ಹಿಂಬಾಲಿಸಲಿದೆ. ಧೈರ್ಯವಾಗಿ ಮುನ್ನುಗ್ಗಿ. ಇನ್ನು ವೀಕ್ಷಕರೇ, ಈ ವರ್ಷದಲ್ಲಿ ನೀವು ಮಾಡಬೇಕಾದಂತ ಪರಿಹಾರಗಳನ್ನ ತಿಳಿಸ್ಕೊಡ್ತೇನೆ. ಆದರೆ ಅದಕ್ಕೂ ಮೊದಲು ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ನಿಮಗೆ ಈ ವಿಡಿಯೋ ಎಷ್ಟು ಉಪಯೋಗ ಆಗಿದೆ ಅನ್ನುವುದರ ಬಗ್ಗೆ ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ. ನೋಡಿ, ಕುಂಭರಾಶಿಯವರು ಮಾಡಲೇಬೇಕಾದ ಪರಿಹಾರಗಳು ಏನೆಂದರೆ, ಪ್ರತಿ ಶನಿವಾರ ಶನಿ ಸಂಬಂಧಪಟ್ಟಂತ ಮಂತ್ರವನ್ನು ಜಪ ಮಾಡಿ ಮತ್ತು ನಿರ್ಗತಿಕರಿಗೆ ಅಥವಾ ವೃದ್ಧಾಶ್ರಮದಲ್ಲಿರುವವರಿಗೆ ಕಪ್ಪು ಎಳ್ಳು, ಎಣ್ಣೆ ಅಥವಾ ಕಪ್ಪು ಬಟ್ಟೆಯನ್ನು ದಾನ ಮಾಡಿ. ಇದರಿಂದ ಶನಿದೇವನ ಶಿಸ್ತು ಮತ್ತು ಸ್ಥಿರತೆಯ ಫಲಗಳು ಉತ್ತಮವಾಗುತ್ತವೆ. ಇನ್ನು ಬುಧವಾರದ ದಿನ ಹಸಿರು ಮೇವನ್ನು ಗೋವುಗಳಿಗೆ ನೀಡಿ. ಇದು ಹಣಕಾಸು ಮತ್ತು ಸಂವಹನದಲ್ಲಿನ ಸವಾಲುಗಳನ್ನು ಕಡಿಮೆ ಮಾಡುತ್ತದೆ. ಜೊತೆಗೆ ಪ್ರತಿದಿನ ಗಣಪತಿಯನ್ನು ಆರಾಧನೆ ಮಾಡಿ. ನಿಮಗೆ ಶ್ವಾನಗಳಿಗೆ ಆಹಾರ ನೀಡುವುದು ಉತ್ತಮ ಫಲ ನೀಡುತ್ತದೆ. ಶ್ವಾನಗಳು ಅಂದರೆ ನಾಯಿಗಳಿಗೆ ಆಹಾರವನ್ನು ನೀಡುವುದರಿಂದ ಇನ್ನಷ್ಟು ಉತ್ತಮವಾದಂಥ ಫಲಗಳು ಸಿಗುತ್ತೆ. ಇನ್ನು ಈ ವರ್ಷ ನೀವು ಅದೃಷ್ಟದ ಬಣ್ಣ ನೀಲಿ ಮತ್ತು ಹಸಿರು, ಈ ಬಣ್ಣಗಳನ್ನು ನೀವು ಧರಿಸುವುದರಿಂದ ಅದೃಷ್ಟಗಳು ನಿಮಗೆ ಈ ವರ್ಷದಲ್ಲಿ ಸಿಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.